तेरह देर रुक जा लोग हैं पीछे वाला मुश्किल लेना जो मैटर है ये मैटर कहाँ है वो ಬರಲೇಬೇಕು 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 ಚೇಂಜ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಒಬ್ಬ ಫುಡ್ ಇನ್ಸ್ಪೆಕ್ಟರ್ ಅದ ನಮ್ಮ ಸಿಟಿಯಲ್ಲೆಲ್ಲ ಮಾಡ್ತಾ ಇದ್ದೀವಿ. ಹೌದಾ, ಈಗ ಸೇಲ್ಸ್ ಆಫೀಸರ್ ಕೂಡ ಬರಕ್ಕೆ ಹೇಳಿ ನಾನು. ಸೊ ಎಲ್ಲೇ ಇದೆಲ್ಲ ರಿವರ್ಸ್ ಮಾಡಿರಿ ಅಲ್ಲ 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 ಯಾರು ಕಳಿಸಿಲ್ಲ ಯಾರು ಬಂದಿರ್ತಾರ ಯಾರು ಬಂದಿಲ್ಲ ನೀವು ಕೊಟ್ಟಿಲ್ಲ ನಾವು ಕೊಡ್ತಾರೆ ಸರ್ ಒಬ್ಬೊಬ್ಬರು ಮಾತಾಡ್ತಾರೆ ಕೊಟ್ಟು ಇನ್ನೂ ಯಾವ್ದು ಕ್ರಮ ತಗೊಂಡಿರಿ ಯಾರ ಮ್ಯಾಗ ನೀವು ಯಾಕೆ ಯಾಕೆ ತಗೊಂಡ್ರಿ ನೀವು ಕ್ರಮ ಅಂದ್ರೆ ಎಫ್ಐಆರ್ ಆಗುತ್ತೆ. ಏನಪ್ಪ ಮಾಡಿ ಸರ್ ನೀವು ಈಗ ಏನಿದೆ ನಾವು ಆ ಡೆಮಾಲಿಷನ್ ಮಾಡ್ಲಿಕ್ಕೆ ಕಮಿಷನರ್ ಜೆಎಂ ರೋಡ್ ಅಲ್ಲೇ ಅಂಗಡಿ ಅಂತಿಲ್ಲ ರೀ ಅವ್ರ ಅಕ್ರಮವಾಗಿ ಆ ಅಂಗಡಿನ ಬಸ್ ಆಗೈತಿ. ಸಂಘಟನೆಯಿಂದ 10,000 ಒಯ್ದು ಕೊಟ್ಟೇವೆ ಅವ್ರಿಗೆ ಕೊಟ್ಟರೆ ಸರ ನಿಮ್ಗೆ ನಾವು ರಾಷ್ಟ್ರೀಯ ಮೂಕನಾಯಕ ಸಂಘಟನೆಯಿಂದ ಇದ್ರ ಸಲಂದ 10,000 ಕೊಟ್ಟೇವೆ. ಅದಕ್ಕೂ ಎಕ್ಸ್ಟ್ರಾ ತೋಲಿಲ್ಲ ರೀ. ಈಗ ಇಂಥ ಘಟನೆ ಆದ ಕ್ರೈಮ್ ಮಾಡಿದೆ ಇದೇ ಇದು ಗ್ಯಾಸಿದ್ದು ಇದು ಬಂದ್ ಮಾಡಕ್ಕೆ ಕೊಟ್ಟಿದ್ದೇವೆ ಕೇಳ್ರಿ ದಯವಿಟ್ಟು ಎಲ್ಲರೂ ಹಿರಿಯರಿಗೆ ಇಲ್ಲ ನಿಮ್ಗೆ ಕೊಟ್ಟಿರಿ ಸರ್ ಮನವಿ ರೀ ಕೇಳ್ರಿ ರಾಷ್ಟ್ರೀಯ ಈಗ ನಿಮಗೆ ಜೀವ ಉಳಿದ ಮಾಡಿದ ಅನ್ನೋದು ಅನುಭವ ಆಗದ ಅದನ್ನ ಇಲ್ಲ ಅಂತ ಹೇಳಂಗಿಲ್ಲ. ದಯವಿಟ್ಟು ನಮ್ಮ ಇಲಾಖೆ ವತಿಯಿಂದ ಎಲ್ಲ ವತಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ನೀವು ತಗೋತೀರಿ ಸರ್ ಡಿಸಿಷನ್ ತಗೋತೀರಿ ಸರ್ ಇಲ್ರಿ ನೀವು ಮನವಿ ಮಾಡ್ಕೊಳಕತ್ತೀರಿ ಸರ್ ಬದಲು ಏನು ಡಿಸಿಷನ್ ತಗೋತೀರಿ ಅಂದ್ರೆ ಹೇಳಿ ಸರ್. ಮಾನವೀಯತೆ ದೃಷ್ಟಿಯಿಂದ ನಾಲ್ಕು ಮನುಷ್ಯರದು ದಯವಿಟ್ಟು ಶವ ಸಂಸ್ಕಾರ ಮುಗಿಸ್ರಿ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಬರ್ರಿ ಸಾಹೇಬ್ ಸರ್ ಏನು ಆಕ್ಷನ್ ತಗೋತೀರಿ ಏನು ತಗೋತೀರಿ ಇವ್ರ ಬಗ್ಗೆ ಏನು ಇವ್ರಿಗೇನು ಪರಿಹಾರ ಕೊಡ್ತೀರಿ? ಈಗ ಇನ್ ಕೇಸ್ ಸರ್ಕಾರದಿಂದ ಬರುವುದು ಅನುದಾನ ಆಗಲಿ ಅಥವಾ ಇವರಿಗೆ ನ್ಯಾಯ ಸಿಗುದಾದ ಯಾವ ಥರ ಇದೆ ಅಂತ ನಮ್ಮ ಸಂಘಟನೆ ಗೊತ್ತಿದೆ. ಇದು ನನ್ನ ಫ್ಯಾಮಿಲಿ ಕೇಸ್ ಸರ್. ಇನ್ ಕೇಸ್ ಈಗ ನಾವು ಇಲ್ಲಿಂದ ಎತ್ತೀವಿ ನಮ್ಗೆ ಲಘು ಪರಿಹಾರ ಸಿಗಲ್ಲ ನಮ್ಗೆ ಗೊತ್ತೈತಿ ಸರ್. ಇದಕ್ಕೆ ನ್ಯಾಯ ಸಿಗಂಗಿಲ್ಲ ನಮ್ಗೆ ಗೊತ್ತೈತಿ. ಯಾವಾಗ ತನಕ ಬಂದು DC ಸಾಹೇಬ್ರು ಅದಕ್ಕೆ ಅನುಮತಿ ಕೊಡಂಗಿಲ್ಲ ಇದಕ್ಕೆ ಏನೈತೆ ಅಂತ ಇದು ಮಾಡಂಗಿಲ್ಲ ಅವಾಗ ತನಕ ಸರ್ ಕೈ ಮಾಡಿ ಸರ್ ಅಥೆಂಟಿಕ್ ರೈಟಿಂಗ್ನಾಗ ಕೊಡ್ರಿ ಸರ್. ರೈಟಿಂಗ್ನಾಗ ಕೊಡ್ರಿ ಬರೀ ಮಾತು ನಾವು ನೋಡಿ ಸರ್ ಬಾಯಿ ಮಾತು ಸರ್ ರಿಕ್ವೆಸ್ಟ್ ನಾವು ಮಾಡ್ಕೊತೀವಿ. ನಾವು ತಮಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್. ಬಡತನ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೊರಗೆ ನಿಲ್ತೀನಿ. ನಾನು ಅದು ಮಾತಾಡಂಗಿಲ್ಲ. ಸಾಹೇಬ್ರಿಗೆ ಮಾತಾಡ್ತೀನಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಸುಳ್ಳು ಹೇಳಿದ್ರೆ ಏನೋ ಅರ್ಥ ಇಲ್ಲ. ಒಬ್ಬ ಅಧಿಕಾರಿಯಾಗಿ ನಾನು ಸುಳ್ಳು ಹೇಳಕ್ಕೆ ಬರಂಗಿಲ್ಲ. ಮಾತಾಡಿದ್ದೀನಿ. ದಯವಿಟ್ಟು ಶಿವ ಸಂಸ್ಕಾರ ಮುಗಿಸ್ರಿ. ತಮ್ಮ ರಿಪ್ರೆಸೆಂಟೇಟಿವ್ ಬರ್ರಿ ನಾನು ಮಾತಾಡ್ತೀನಿ ಸರ್. ಇನ್ನೊಂದು ಮಾತು ಇವ್ರ ಪರವಾಗಿ ನಾವು ಯಾರು ಮಾತಾಡಂಗ ಅವ್ರ ಫ್ಯಾಮಿಲಿದವ್ರ ಜೊತೆ ನೀವು ಡೈರೆಕ್ಟ್ ಮಾತಾಡಬೇಕು. ಅವ್ರ ತಾಯಿ ಜೊತೆನೆ ಮಾತಾಡಬೇಕು. ಒಂದು ನಿಮಿಷ ರೀ. ಅವ್ರ ತಾಯಿ ಜೊತೆನೆ ಮಾತಾಡಬೇಕು. ನಮ್ಮ ಫ್ಯಾಮಿಲಿ ಇದೆ ಬಟ್ ನಾವು ಇದ್ರ ಬಗ್ಗೆ ಇಂಟರ್ಫಿಯರ್ ಆಗಲ್ಲ. ನಾವು ಅವರಿಗೆ ನ್ಯಾಯ ಕೊಡ್ಸೋದು ಅಷ್ಟೇ ನಮ್ಮ ಜವಾಬ್ದಾರಿ ಐತಿ. ಬಟ್ ಅವ್ರ ಜೊತೆ ರಿಪ್ರೆಸೆಂಟೇಟಿವ್ ಆಗಿ ಮಾತಾಡ್ಬೇಕಂದ್ರೆ ಅವ್ರ ತಾಯಿ ಜೊತೆನೆ ಮಾತಾಡಬೇಕು. ಅವ್ರ ತಂದೆ ಜೊತೆನೆ ಮಾತಾಡ್ಬೇಕು ಸರ್. ಈಗ ಅವ್ರ ಪರಿಸ್ಥಿತಿ ತಾವು ಇಲ್ಲೇ ಮುಂದೆ ನಿಂತ್ಕೊಂಡು ನೋಡ್ಬೇಕು. ಯಾಕಂದ್ರೆ ಬಂದಿರಿ ನಿಮ್ಮ ಮಾತಿ ಬೆಲೆ ಕೊಡ್ತೇವೆ ನಾವು ಇಲ್ಲ ಅನ್ನಂಗಿಲ್ಲ. ನೀವು ಹೇಳ್ತೇನೋ ಅದು ಬಂದು ನಮ್ರಿ ಹೇಳ್ತೇವೆ ಹೋದೇನು ಅದು ಬಂದಿಲ್ಲ. ನಾ ಕೊಡ್ತಾ ಕೊಟ್ಟು ಏನು ತೊಗೊಂಡು ಸರ್ ಕ್ರಮ ನೀವು ಸರ್? ಇದು ಎರಡನೇ ಕೇಸ್ ಸರ್. ಬರೀ ಕೇಸ್ ಅಲ್ಟಿಮೇಟ್ಲಿ ನಿಮ್ದು ಏನು ಅಪ್ಲಿಕೇಶನ್ಸ್ ಬರ್ತಾವೆ FIR ಆಗಿದಾವೆ. ಆ FIR ಡೀಟೇಲ್ಸ್ ಕೂಡ ಕೊಡ್ತೀನಿ. ಎರಡನೇದು ಏನು ಅಂತಂದರೆ ಆ ಒಂದು ಬಿಲ್ಡಿಂಗ್ ಡೆಮಾಲಿಷನ್ ಮಾಡಲಿಕ್ಕೆ ಯಾವ್ಯಾವ ಎಲ್ಲೆಲ್ಲಿ ಅನಧಿಕೃತ ಅದಾವಲ್ಲ ಕಾರ್ಪೊರೇಷನ್ ಕಮಿಷನರ್ ಕೂಡ ಬರೆದಿದ್ದೀವಿ.
ವಿತ್ ಲೊಕೇಶನ್ ವಿತ್ ಫೋಟೋಸ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್. ಆ್ಯಂಡ್ ಮೂರನೇದೇನು ಅಂತಂದರೆ ಆ ಯಾವೊಂದು ಅಂಗಡಿದು ಎಲೆಕ್ಟ್ರಿಸಿಟಿ ಕಟ್ ಮಾಡಲಿಕ್ಕೆ ಹೆಸ್ಕಾಮ್ ಡಬ್ಲ್ಯೂ ಅವ್ರಿಗೆ ಕೂಡ ಲೆಟರ್ ಬರೆದಿದ್ದೀವಿ. ಮತ್ತು ಯಾವುದೇ ಸಮಯದಲ್ಲಿ ಕೂಡ ನಾವು ಕರೆದಾಗ ಸಹಕಾರ ಕೊಡಬೇಕು ಆ್ಯಂಡ್ ಸೆಕ್ಯೂರಿಟಿ ಕೊಡಬೇಕಂತ ಪೊಲೀಸ್ ಇಲಾಖೆ ಕೂಡ SP ಅವ್ರಿಗೆ ಕೂಡ ಬರೆದಿದ್ದೀವಿ. ಇಷ್ಟೆಲ್ಲ ಮಾಡಿದ್ದೀವಿ. ಹೋದ ತಿಂಗಳು ಅಂದರೆ ಏಪ್ರಿಲಲ್ಲಿ ಏನು ಅಂತಂದರೆ ನಾವು 1ನೇ ತಾರೀಕಿಂದ 30ನೇ ತಾರೀಕುವರೆಗೂ 13 ಕೇಸ್ ಬುಕ್ ಆಗಿದೆ. ಅಲ್ಲ ಆ್ಯಕ್ಷನ್ ಅಂತಂದರೆ FIR ಆಗ್ತದೆ. FIR ಆದಮೇಲೆ ಅದು ಮುಂದದ್ದು ಏನು ಅಂತಂದ್ರೆ ಸಿಲಿಂಡರ್ ಸೀಸು ಆ ಒಂದು ವ್ಯಕ್ತಿಗಳನ್ನು ಅರೆಸ್ಟ್ ಆಗ್ತದೆ. ಸೊ ಇದು ಪ್ರೊಸೀಜರ್ ಇದೆ ನಮ್ಮ ಸರ್ ನಿಮ್ಮ ಇಲಾಖೆಯಲ್ಲಿ. ಪ್ರಕಾರ ಗ್ಯಾಸ್ ಸೀಸ್ ಮಾಡ್ತೀವಿ, ಅದು ಮಾಡ್ತೀವಿ ಸರ್. ಈಗ ಅದೇ ಅಂಗಡಿ ಚಾಲಾಗಿರುತ್ತೆ ಸರ್. ಇವ್ರಿಗೆ ಏನ್ ಪರಿಹಾರ ಕೊಡ್ತೀವಿ ಸರ್? ಪೆಂಟರ್ ಇದ್ದವ ಕೇಳ್ರಿ, ಇವ್ರು ತಿರ್ಕೊಂಡಾರ ಪೆಂಟರ್ ಸರ್. ದುಡೋ ಮನುಷ್ಯ ಅವ್ರೇನ್ ಮಾಡ್ಬೇಕ್ರಿ? ಅವ್ರ ಮನೆ ಹೆಂಗ್ ನಡಿಬೇಕ್ರಿ? ಈಗ ಅವ್ರ ತಂದೆ ಅವ್ರಿಗೆ ಆರಾಮಿಲ್ಲ. ಮಟ್ಟ ನಾವು ಹೇಳಲ್ಲ ಸರ್. ಇದು ಜವಾಬ್ದಾರಿ ಯಾರು ಸರ್? ಫುಡ್ ಅಧಿಕಾರಿ ಅವ್ರಿಗೆ ಭೇಟಾದಂದ್ರೆ ಅವ್ರೇನು ಹೇಳ್ತಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ತಾರೆ, ಮಹಾನಗರ ಪಾಲಿಕಾದವ್ರ ಮೇಲೆ ಹಾಕ್ತಾರೆ, KBದವ್ರ ಮೇಲೆ ಹಾಕ್ತಾರೆ ಸರ್. ಇದು ಒಟ್ಟು ಕೂಡ ನಮಗೆ ನ್ಯಾಯ ಸಿಗ್ಬೇಕಂದ್ರೆ ನಾವು ಪ್ರತಿಯೊಂದು ಡೋರ್ ಟು ಡೋರ್ ಅಡ್ಡಾಡ್ಕೊಂಡು ನಮ್ಮ ನ್ಯಾಯ ತೊಗೊಳಕ್ಕಾಗಲ್ಲ ಸರ್. ಇಲ್ಲಿ ನಮ್ಗೆ ಯಾರು ನ್ಯಾಯ ಕೊಡ್ತಾರೆ ಬಂದು ಜವಾಬ್ದಾರಿ DC ಸಾಹೇಬ್ ತೊಗೋಬೇಕು ಸರ್. ನಾವು ಈಗ ನಾನಾ ಜವಾಬ್ದಾರಿ ತೊಗೋತೀನಿ ಅಂತ ಹೇಳ್ತೀನಿ ಸರ್. ನಾನು ತಗೋತೀನಿ. ಈಗ ಇವ್ರ ಫ್ಯಾಮಿಲಿ ಜವಾಬ್ದಾರಿ ನಾನು ಓಕೆ ಸರ್, ನಾನು ನಮ್ಮದೇ ಸರ್. ಈಗ ಇವ್ರ ಫ್ಯಾಮಿಲಿನಲ್ಲಿ ಒಬ್ಬನೇ ಮಗ ಸರ್. ಅವ್ರ ತಂದೆಯವರಿಗೆ ಹಾರ್ಟ್ ಇದೆ, BP ಶುಗರ್ ಇದೆ ಸರ್. 2 ಸಿಸ್ಟರ್ ಇದ್ದಾವೆ ಸರ್. ಹಾಗೂ ಇವರು ಎಲ್ಲ ಒಟ್ಟು ಎಲ್ಲ ಮನೆ ಇವರೇ ನಡೆಸ್ತಿದ್ರು ಸರ್. ಈಗ ಇವ್ರ ಮನೆ ಕಟ್ಟಿ ಯಾರು ಸರ್? ಯಾರು ನೋಡ್ತಾರೆ ಸರ್? ಅದರ ಜವಾಬ್ದಾರಿ ಯಾರು ಸರ್? ಇವರು ಗ್ಯಾಸ್ ಅಂಗಡಿಯಲ್ಲಿ ಇವ್ರು ಕೆಲಸ ಮಾಡ್ತಿತ್ತಂದ್ರೆ ಸರ್ ನಮ್ಗೆ ಯಾವುದು ನಿಮ್ಮ ಪರಿಹಾರ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಮ್ಮ ತಪ್ಪಿರುತ್ತೆ ಸರ್. ಈಗ ಇವ್ರು ಆ ಗ್ಯಾಸ್ ಅಂಗಡಿಯಲ್ಲಿ ಕೆಲಸ ಮಾಡೋಂಗಿಲ್ಲ, ಏನಿಲ್ಲ. ಇವತ್ತು ಆ ದಿವಸ ಅವ್ರದ್ದು 1 ತಾರೀಕಿಗೆ ಇವ್ರು ಸೂಟಿ ಇತ್ತು ಅಂಥೇಳಿ ಅವರು ಬಂದಿದ್ರು ಸರ್. ಅಲ್ಲಿಂದ ಹೋಗ್ತಾ ಇದ್ದು ಒಂದು ವೇ ಹೋಗುವಾಗ ಇನ್ಸಿಡೆನ್ಸ್ ಆಗಿದೆ ಸರ್. ಆ ಥರ ಈಗ ಇದಕ್ಕೆ ಇವ್ರ ಮನೆ ಆಗಲಿ ಅಥವಾ ಅದ್ರ ಬಗ್ಗೆ ಯಾರು ಜವಾಬ್ದಾರಿ ತಗೋಬೇಕು? ಈಗ ಅದು ಪ್ರಸ್ತಾಪ ಸಂಬಂಧ ತಾವು ಮನವಿ ಕೊಡ್ರಿ, ಇವರಿಗೆ ಪರಿಹಾರ ಸಂಬಂಧಪಟ್ಟಂಗೆ DC ಸಾಹೇಬ್ರಿಗೆ ನಾವು ಕೊಡ್ತೀವಿ ಸರ್. ಕೊಡ್ರಿ. ಬೇಕು ಸರ್. ಹಾಂ, ಇಲ್ಲ ADC ಸಾಹೇಬ್ರು ಬಂದಿದ್ದಾರೆ. DC ಸಾಹೇಬ್ರು ಬಂದಿದ್ದಾರೆ. DC ಸಾಹೇಬ್ರಿಗೆ ಯಾಕಂದ್ರೆ ADC ಸಾಹೇಬ್ರಿಗೆ EDC ಸಾಹೇಬ್ರಿಗೆ ಗೊತ್ತಿದೆ ಸರ್. ಅವ್ರಿಗೆ ಕೇಳಿ ಸರ್. ಲಾಸ್ಟ್ ಟೈಮ್ ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಸರ್. ಅವ್ರ ಕೈಲಿಂದ ಇದಕ್ಕೆ ಏನು ಪರಿಹಾರ ಕೊಡ್ಸೋಕ್ಕಾಗಲಿ ಅಥವಾ ಈಗ ದಂಧೆಗೆ ತಡೆ ಹಿಡೋಕ್ಕಾಗಲಿ ಅವ್ರ ಕೈಲಿ ಆಗಿಲ್ಲ ಸರ್. ಅವ್ರಿಗೆ ನಾವು ಕೊಟ್ಟಿದ್ದೀವಿ ಮನೆ. ಅವ್ರ ಜೊತೆ ಅರ್ಧ ತಾಸು ಚರ್ಚೆನೂ ಮಾಡಿದ್ದೇವೆ ಸರ್ ಇದರ ಬಗ್ಗೆ. ದಯವಿಟ್ಟು ಸರ್ ಅವ್ರ ಕೈಲಿ ಆಗಲ್ಲ. DC ಸಾಹೇಬ್ರು ಅದರೆಲ್ಲ ಗೊತ್ತಿಲ್ಲ ನನಗೆ. ಅವರೇ ಕೇಳಿ ಇಂಟಿಮೇಷನ್ ಅವ್ರ ಮೀಟಿಂಗ್ಸ್ ಆ ಕಡೆ ಇದ್ರು ಅಂತಂದ್ರೆ ಸರ್ 5 ನಿಮಿಷ ನಮ್ಮ ಕಡೆ ಬಂದು ಹೇಳ್ತೀನಿ. ಅವ್ರ ಹೆಡ್ ಕ್ವಾರ್ಟರ್ ಅದರಲ್ಲ ನಂಗೆ ಗೊತ್ತಿಲ್ಲ. ಇಲ್ಲಿ ಅಂತ ಇಲ್ಲ ಸರ್. ಅವರು ಎಲ್ಲಿ ಇದ್ದಾರೆ ಅವ್ರಿಗೂ ಗೊತ್ತು ಮಾಡ್ಕೊಳ್ಳಿ ಸರ್. ಅವ್ರ ಸಂಬಂಧಪಟ್ಟ ಸಿಬ್ಬಂದಿಗಳು ಅವ್ರಿಗೆ ಕರೆಸ್ಬೇಕು. ಯಾಕಂದ್ರೆ ಸರ್ ADC ಸಾಹೇಬ್ರು ಆಲ್ರೆಡಿ 4 ಸಲ 1 ತಾಸು 2 ತಾಸು 3 ತಾಸು 5 ತಾಸು ಒಂದು ದಿವಸ ಮಟ್ಟ ಬರಲಿ ಸರ್. ಒಂದು ದಿವಸ ಸಾಯಂಕಾಲ ಮಟ್ಟ ಬರಲಿ ಸರ್. ನಾವು ವೇಟ್ ಮಾಡ್ತೀವಿ ಸರ್. ದಯಮಾಡಿ ಸರ್. ನೀವು ಪ್ರತಿ ಸಲ ಎಲ್ಲಕ್ಕೆ ಸಹಕಾರ ಕೊಟ್ಟಿದ್ದೀರಿ ಸರ್. ನೀವು ಎಲ್ಲಕ್ಕೆ ಸಹಕಾರ ಕೊಟ್ಟಿದ್ದೀರಿ ಸರ್. ನೀವು ಏನು ಗೋಲ್ಗುಮಟ್ ಸ್ಟೇಷನ್ ಬಂದಿದ್ದೀರಿ, ಆವಾಗಿಂದ ಗೋಲ್ಗುಮಟ್ ಲಿಮಿಟ್ನಲ್ಲಿ ಗ್ರಾಮ್ ಕಡಿಮೆ ಆಗಿತ್ತೆ. ನಾವು ನಿಮ್ಗೆ ಇದು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಆದರೆ ಈ ವಿಷಯನಲ್ಲೇ ಸರ್ ದಯವಿಟ್ಟು ಸರ್ DC ಸಾಹೇಬ್ ಬರೋ ಮಟ್ಟ ನಾವು ಇದು ಆಗಲ್ಲ ಸರ್. ಯಾಕಂದ್ರೆ ADC ಸಾಹೇಬ್ರು ಬಂದಿದ್ದಾರೆ. ಮಾತಾಡಿ ಸರ್. ಮಾತಾಡಿ ಸರ್. DC ಸಾಹೇಬ್ರು ಸರಿ. ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು, ಬರಲೇಬೇಕು, ಬರಲೇಬೇಕು, DC ಸಾಹೇಬ್ ಬರಲೇಬೇಕು, 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 ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬರಲೇಬೇಕು, ಬರಲೇಬೇಕು, DC ಸಾಹೇಬ್ ಬರಲೇಬೇಕು, 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 DC ಸಾಹೇಬ್ ಬರಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು, DC ಸಾಹೇಬ್ ಬರಲೇಬೇಕು, 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 DC ಸಾಹೇಬ್ ಬರಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಲೇಡೀಸ್ ಬಿಟ್ ಎಲ್ಲರೂ ತೆಳಕೊಂಡು ಬರ್ರಿ. ಬೇಕೇ ಬೇಕು, ನ್ಯಾಯ ಬೇಕು,
ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಅಯ್ಯಯ್ಯೋ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬರಲೇಬೇಕು 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 ಬೇಕೇ ಬೇಕು ಬೇಕೇ ಬೇಕು ಇವತ್ತಿನ ಈ ವಿಷಯ ಏನಪ್ಪ ಅಂದರೆ ಅಕ್ರಮ ಗ್ಯಾಸ್ ಬಳಕೆಯಿಂದ ಬಸ್ಟ್ ಆಗಿ ಇವತ್ತು ಒಂದು ಪ್ರಾಣಹಾನಿ ಆಗಿರ್ತಕ್ಕಂಥ ಒಂದು ಘಟನೆ. ಈ ಕುರಿತಾಗಿ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಸುಮಾರು ಸಲ ಡಿ ಸಿ ಅವರಿಗಾಗಲಿ ಮಹಾನಗರ ಪಾಲಿಕೆ ಅವರಿಗಾಗಲಿ ನಾವು ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೇ ಇರೋದು ಈ ಭ್ರಷ್ಟ ಅಧಿಕಾರಿಗಳ ಒಂದು ವರ್ತನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇದೊಂದು ಲೂಸ್ ಸರ್ಕಾರ, ಇವರು ಲೂಸ್ ಅಧಿಕಾರಿಗಳು. ಈ ವಿಷಯವಾಗಿ ಸಾಕಷ್ಟು ಸಲ ನಾವು ಜಯ ಕರ್ನಾಟಕ ಸಂಘಟನೆ ರ್ಯಾಲಿ ತೊಗೊಂಡು ಬಂದ ಇವರಿಗೆ ನಾವು ಇದು ಕೊಟ್ಟೆವು, ಮನವಿ ಕೊಟ್ಟರು ಸಹಿತ ಮನವಿ ಬಗ್ಗೆ ನಾವು ಕೇಳಿದ್ರು ಸಹಿತ ಇವರು ಯಾವುದೇ ಕಿವಿಗೆ ಹಾಕೊಳ್ಳಾರದೆ ಇವತ್ತು ಮಾಡಿರ್ತಕ್ಕಂಥ ಒಂದು ಅನಾಹುತ ಏನೈತಲ್ಲ, ಇದೊಂದು ಘೋರ ಕೃತ್ಯ. ಇದು ಸರ್ಕಾರನೇ ಹೊಣೆ ತಗೋಬೇಕು. ಅಧಿಕಾರಿಗಳನ್ನು ಇವ್ರು ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವತ್ತಲೇ ಅಮಾನತುಗೊಳಿಸಿ ಇವ್ರನ್ನ ವಿಚಾರಣೆಗೆ ಪಡಿಸ್ಕೋಬೇಕು. ಇದು ಪಡಿಸದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ಪ್ರಸಂಗ ಎದುರಾಕತಿ ಅಂತಕ್ಕಂಥದ್ದು ಅಧಿಕಾರಿಗಳು ಇವತ್ತು ಕ್ಯೂ ಮೇಲೆ ಹಾಕೋಬೇಕು. ಸರ್ಕಾರ ಕೂಡ ಗಣನೆಗೆ ತೊಗೊಳಂಗಿಲ್ಲ ಅಂದ್ರೆ ಏನು ಮಾಡ್ತಾರೆ ಇವರು ಅಧಿಕಾರಿಗಳು? ಕತ್ತಿ ಕಾಯ್ತಾರೆ, ಬರೀ ಲಂಚ ತೊಗೊಳ್ಳೋದು, ಅವ್ರ ಕಡೆ ಮಂತ್ಲಿ ತೊಗೊಳ್ಳೋದು ಬಿಟ್ಟು ಇವೆಲ್ಲ ಗ್ಯಾಸ್ಗಳನ್ನ ನೋಡ್ರಿ. ನಾವು ವಿಡಿಯೋ ಸಮೇತ ಅವರು ಮುಂದೆ ಒಯ್ದಿಟ್ಟರು ಸಹಿತ ಇಲ್ಲಿವರೆಗೂ ಕ್ರಮ ತೊಗೊಂಡಿಲ್ಲ. ಬೆಳಿಗ್ಗೆ ರೇಡ್ ಮಾಡೋದು, ಸಾಯಂಕಾಲ ಮತ್ತು ಅವರಿಗೆ ಮಾಡೋಕ್ಕೆ ಹೇಳಿಬಿಡೋದು. ಇದು ಎಂಥ ಕೆಲಸ ರೀ ಇದು? ಆ ಬಡ ಜನರಿಗೆ ಈ ಏನು ಇವತ್ತು ಸಬ್ಸಿಡಿ ಕೊಟ್ಟಿರ್ತಕ್ಕಂಥ ಗ್ಯಾಸನ್ನು ಇವತ್ತು ಆಟೋಗಳಿಗೆ ತುಂಬಿಸುವಂಥ ಅಕ್ರಮದಂದೇ ಇವತ್ತೇನು ನಡೆದಿದೆ ಬಿಜಾಪುರದಾಗ, ಇದು ಹೇರಳವಾಗಿ ನಡೆದಿದೆ. 1-2 ಇಲ್ಲ, ಪ್ರತಿ ಓಣಿಗೆ ಒಂದೊಂದು ಅಂಗಡಿ ಮಾಡ್ಯಾರ. ಇವ್ರಿಗೆ ಯಾಕೆ ಲಕ್ಷ ಇಟ್ಟಿಲ್ಲ? ಮತ್ತು ಎಲ್ಲಿದ್ದು ಬರ್ತೈತೆ ಅದು ಗ್ಯಾಸ? ಅದನ್ನು ವಿಚಾರ ಮಾಡೋಕತ್ತಿಲ್ಲ. ಅಧಿಕಾರಿಗಳು ನಿದ್ದೆ ಮಾಡಾಕತ್ಯಾರ, ಕತ್ತಿ ಕಾಯ್ಲಾಕತ್ಯಾರ. ಯಾಕಿದು? ಪೊಲೀಸ್ ವ್ಯವಸ್ಥೆನೂ ಸರಿ ಇಲ್ಲ, ಆಮೇಲೆ ಈ ಜಿಲ್ಲಾ ಆಡಳಿತದ ವ್ಯವಸ್ಥೆನೂ ಸರಿ ಇಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರ, ಭ್ರಷ್ಟ ಅಧಿಕಾರಿಗಳನ್ನ ಹೊಂದಿ ಇವತ್ತು ಪಾಪ ಬಡ ಅಮಾಯಕ ಸಲ್ಮಾನ್ ಇನಾಮ್ದಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಇವತ್ತೇನು